ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಈ ಸಲ ನಾನು ಯಾವ ಥರ ನೆಕ್ ಡಿಸೈನ್ ಮಾಡ್ತೀನಿ ಅನ್ನೋದನ್ನು ನೋಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಬ್ಲೌಸ್ ಪೀಸ್ ಬಂದು ಪಿಂಕ್ ಕಲರ್ ಆಗಿರುತ್ತೆ. ಇದು ಬಾರ್ಡರ್ ಸೀರೆ ಆಗಿರುತ್ತೆ. ಸ್ಯಾರಿ ಬಂದು ಆರೆಂಜ್ ಡಾರ್ಕ್ ಕಲರ್ ಆಗಿರುತ್ತೆ. ಅಂದರೆ ಅದು ಸ್ವಲ್ಪ ಡಾರ್ಕ್ ಎಲ್ಲೋ ಶೇಡಲ್ಲಿ ಸ್ಯಾರಿ ಇದೆ. ಇದು ನೋಡಿ, ಕಸ್ಟಮರು ನಮಗೆ ಬಾರ್ಡಲ್ಲಿ ಯಾವ ಥರ ಡಿಸೈನ್ ಬಂದಿದೆಯೋ ಅದೇ ಥರ ಡಿಸೈನ್ನೇ ಬ್ಲೌಸ್ಗೆ ಮಾಡಿಕೊಡಿ ಅಂತ ಹೇಳಿದ್ದು. ಇದು ಟ್ರೇಸಿಂಗ್ ಶೀಟ್ ಅಂತ ಬರುತ್ತೆ. ಇದು ಟ್ರೇಸ್ ಮಾಡೋಕ್ಕೆ ಶೀಟ್ ಅಂತ ಬರುತ್ತೆ. ಇದನ್ನು ನೋಡಿ, ನಾನು ಕೆಳಗಡೆ ಬಾರ್ಡಲ್ಲಿ ಒಂಥರ ಲೀಫ್ ಥರ ಡಿಸೈನ್ಸ್ ಇತ್ತು. ಆ ಡಿಸೈನ್ ನಾನು ಟ್ರೇಸಿಂಗ್ ಶೀಟಲ್ಲಿ ಒಂದು ಸ್ವಲ್ಪ ಪೀಸ್ ಕಟ್ ಮಾಡಿಕೊಂಡು ಅದನ್ನು ಮಾರ್ಕ್ ಮಾಡಿಕೊಂಡು ಅದು ಶೇಪ್ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದೇ ಥರನೇ ಕಟ್ ಮಾಡ್ಕೊಳ್ತಾಯಿದ್ದೀನಿ. ಈ ಕಸ್ಟಮರು ನನಗೆ ಬಾರ್ಡಲ್ಲಿ ಯಾವ ಥರ ಡಿಸೈನ್ ಇದೆಯೋ ಅದನ್ನೇ ಫ್ರಂಟು ಬ್ಯಾಕಲ್ಲಿ ಮತ್ತು ಸ್ಲೀವಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿದರು. ಅದೇ ಥರನೇ ನೋಡಿ, ಇವಾಗ ಟ್ರೇಸಿಂಗ್ ಶೀಟಲ್ಲೆಲ್ಲ ಅದೇ ಶೇಪ್ ಬರ್ಕೊಂಡಿದ್ನಲ್ಲ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಮಾಡ್ತಾಯಿದ್ದೀನಿ. ಒಬ್ಬರು ಕಸ್ಟಮರು ನನಗೆ ಬಾರ್ಡ್ರಲ್ಲಿ ಯಾವ ಥರ ಡಿಸೈನ್ ಇದೆಯೋ ಅದಲ್ಲೇ ಮಾಡಿಕೊಟ್ಬಿಡಿ, ಮತ್ತು ಸೆರಗಲ್ಲಿ ಯಾವ ಥರ ಡಿಸೈನ್ ಏನಿದೆಯೋ ಅದೇ ಥರನೇ ಮಾಡಿಕೊಡಿ ಅಂತಾರೆ. ಯಾಕಂದರೆ ಸ್ಯಾರಿಗೂ ಬ್ಲೌಸಿಗೂ ಮ್ಯಾಚ್ ಆಗಲಿ, ಆ ಥರ ಮ್ಯಾಚ್ ಆಗಲಿ ಅನ್ನೋದಕ್ಕೆ ನಾನು ಇದನ್ನು ಟ್ರೇಸಿಂಗ್ ಶೀಟಲ್ಲಿ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡು ನೋಡಿ ಬರ್ಕೊತಾ ಇದ್ದೀನಿ. ಮಾಮೂಲಿ ಪೆನ್ಸಿಲಲ್ಲೇ ಬರ್ಕೊಳ್ತಾ ಇದ್ದೀನಿ. ಇನ್ನೊಂದು ವೈಟ್ ಪೆನ್ಸಿಲಲ್ಲೂ ಬರ್ಕೊಳ್ಬೋದು. ಅದು ಸ್ವಲ್ಪ ದೊಡ್ಡದು ಅಗಲವಾಗಿ ಬರ್ತದೆ, ಸಣ್ಣ ಬರಲ್ಲ ಅದು. ಅದಕ್ಕೆ ನಾನು ಮಾಮೂಲಿ ಪೆನ್ನಲ್ಲೇ ಬರ್ಕೊಳ್ತಾ ಇದ್ದೀನಿ. ನಿಮಗೆ ಇಲ್ಲ ನಾನು ಅದಲ್ಲೇ ಮಾಡ್ಕೊಳ್ಬೋದು, ಪೆನ್ಸಿಲಲ್ಲೂ ಬರ್ಕೊಳ್ಬೋದು. ಏನಂದರೆ ಡಿಸೈನ್ ಸ್ವಲ್ಪ ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇದೊಂದು ಫ್ಲವರ್ ಥರ ಬರುತ್ತೆ. ಇದು ಆ ಕಡೆಗೊಂದು ಫ್ಲವರ್, ಈ ಕಡೆಗೊಂದು ಫ್ಲವರ್ ಬರುತ್ತೆ. ಇದು ಒಟ್ಟಿನಲ್ಲಿ ಏನು ಕಸ್ಟಮರು ನಮಗೆ ಈ ಬಳ್ಳಿ ಟೈಪಲ್ಲಿ ಬಂದಿದೆಯಲ್ಲ ಅದೇ ಥರನೇ ಮಾಡಿಕೊಡಿ ಅಂತ ಹೇಳಿದರು ಈ ಕಸ್ಟಮರು. ಆಲ್ರೆಡಿ ಈ ಕಸ್ಟಮರ್ಗೆ ಒಂದು ಬ್ಲೌಸ್ 2 ಬ್ಲೌಸ್ ವರ್ಕ್ ಮಾಡಿ ಕೊಟ್ಟಿದ್ದೀನಿ. ಇದು 3ನೇ ಬ್ಲೌಸ್ ಆಗಿರುತ್ತೆ ಕಸ್ಟಮರ್ದು. ಇದು ಅಂದರೆ ಅವ್ರ ತಾಯಿಯವರು ಸ್ಟಿಚ್ ಮಾಡ್ಕೊಳ್ತಾರಂತೆ. ಇವರು ಟೀಚರ್ ಆಗಿರ್ತಾರೆ. ವರ್ಕ್ ಮಾತ್ರ ಮಾಡಿಕೊಡಿ ಅಂತ ಹೇಳಿದರು. ನಾನು ಇದಕ್ಕೆ ಅಮೌಂಟು ನಾರ್ಮಲ್ಲು ಪ್ರೈಸ್ ಹೇಳಿದ್ದೀನಿ ಅವರಿಗೆ. ಸರಿ ಮಾಡಿಕೊಡಿ ಅಂತ ಹೇಳಿದರು. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ಟೋನ್ ಚೈನು ಬಾಲ್ ಚೈನು ಏನು ಆ್ಯಡ್ ಆಗೋಲ್ಲ. ಇದಕ್ಕೆ ಬರೀ ಒಂದು ಲೈನ್ ಬರುತ್ತೆ, ಈ ಥರ ಡಿಸೈನ್ ಬರುತ್ತೆ. ಈ ಕಸ್ಟಮರ್ ನಮಗೆ ಸ್ಟೋನ್ ಚೈನು ಬಾಲ್ ಚೈನು ಏನು ಬೇಡ, ಬಾರ್ಡಲ್ಲಿ ಯಾವ ಡಿಸೈನು ಅದೇ ಥರ ಮಾಡಿಕೊಡಿ ಅಂತಂದರು. ಈ ಕಸ್ಟಮರ್ಗಳು ಬಾರ್ಡಲ್ಲಿ ಈ ಥರ ಯಾವುದೋ ಡಿಸೈನ್ ಇದೆ ಅದೇ ಥರ ಮಾಡಿಕೊಡಿ ಅಂದಾಗ ನಾವು ನೋಡಿ, ಈ ಥರ ಟ್ರೇಸಿಂಗ್ ಶೀಟಲ್ಲಿ ನಮಗೆ ಹಾಗೆ ಬರ್ಕೊಳ್ಳೋದಾದರೆ ಬರ್ಕೊಳ್ಬೋದು. ಇಲ್ಲ ನಾನು ಈ ಥರ ಟ್ರೇಸಿಂಗ್ ಶೀಟಲ್ಲಿ ಕಟ್ ಮಾಡ್ತೀನಿ ಅಂದ್ರೂ ಸಹ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಫೋಟೋ ತಗೊಂಡು ಪ್ರಿಂಟೌಟ್ ತೊಗೊಂಡು ಮಾಡ್ಕೊಳ್ಬೋದು. ಇದನ್ನು ನೋಡಿ, ನಾನು ಇದೆಲ್ಲ ಮಾರ್ಕೆಲ್ಲ ಮಾಡಿಕೊಂಡು ನಾನು ಜರಿ ಥ್ರೆಡ್ಡಲ್ಲಿ ಮೊದಲೇ 1.5 ನಂಬರ್ ಇಟ್ಕೊಂಡು ಲೈನ್ ಹಾಕ್ಕೊಂಡಿದ್ದೀನಿ. ಇದು ನೆಕ್ಕಿನ ಅಗಲ ಬಂದು 3 ಇಂಚ್ ಬರುತ್ತೆ, ಉದ್ದ ಬಂದು 7 ಇಂಚ್ ಬರುತ್ತೆ, 7.5 ಬರುತ್ತೆ. ಇವ್ರಿಗೆ ಎಲ್ಲ ಮಾರ್ಕ್ ಮಾಡಿಕೊಂಡು ಇವಾಗ ನಾನು ಔಟ್ಲೈನ್ನ ಗೋಲ್ಡ್ ಕಲರಲ್ಲಿ ಕೊಟ್ಕೊಳ್ತಾ ಹೋಗ್ತೀನಿ. ನಾನಿದು ಫಸ್ಟು ನಾವು ಔಟ್ಲೈನ್ನ ಯಾವ ಥರ ಬರ್ಕೊಂಡಿರ್ತೀರೋ ಅದ್ರ ಮೇಲೇ ಮಾಡ್ಕೊಂಡು ಹೋಗಿ, ಆಮೇಲೆ ನೀವು ಒಳಗಡೆ ನಿಮಗೆ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಫಿಲಪ್ ಮಾಡ್ಕೊಳ್ತಾ ಹೋಗ್ಬೋದು. ಅದು ತುಂಬ ಚೆನ್ನಾಗಿ ಬಂತು ಕಲರ್ ಕಾಂಬಿನೇಷನ್. ನೋಡಿ, ಈಗ ಬ್ಯಾಕು ನಿಮಗೆ ಕಾಣಿಸ್ತಾ ಇದೆ ಆಲ್ರೆಡಿ ಒಂದು ಸ್ವಲ್ಪ. ಅದೇ ಥರನೇ ಫ್ರಂಟಲ್ಲೂ ಸಹ ಬರ್ತದೆ. ಇದಕ್ಕೆ ಸ್ಟೋನ್ ಚೆನ್ನು ಬಾಲ್ ಚೆನ್ನು ಆ್ಯಡ್ ಮಾಡಿದ್ರೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇವ್ರ ಕಸ್ಟಮರು ಬೇಡ ಅನ್ನೋದ್ರಿಂದ ನಾನು ಇದಕ್ಕೆ ಏನು ಸ್ಟೋನ್ ಚೆನ್ನು ಬಾಲ್ ಚೆನ್ನು ಏನೂ ಸಹ ಆ್ಯಡ್ ಮಾಡಿಲ್ಲ. ಸ್ಟೋನ್ ಸಹ ಅನಿಸಿಲ್ಲ ನಾನು ಅವರಿಗೆ. ಬೇಡ, ನನಗೆ ಥ್ರೆಡ್ ವರ್ಕಲ್ಲೇ ಮಾಡಿಕೊಡಿ ಅಂತ ಹೇಳಿದ್ರಿಂದ ನೋಡಿ, ನಾನು ಅಲ್ಲಿ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದ್ರ ಮೇಲೇ ಯಾವ ಶೇಪಲ್ಲಿ ಮಾಡ್ಕೊಂಡಿದ್ದೀನೋ ಆ ಶೇಪಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಫಸ್ಟು ನಾನು ಔಟ್ಲೈನ್ ಹಾಕ್ಕೊಳ್ತೀನಿ. ಔಟ್ಲೈನ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಮಂದವಾಗಿ ಒಂದು ಸರ್ತಿ ಹಾಕ್ಕೊಳ್ತೀನಿ. ಆಗೂ ಹಾಕ್ಕೊಳ್ಬೋದು. ಇಲ್ಲ ನಾನು ಒಂದೇ ಸಲನೇ ಸ್ವಲ್ಪ ಮಂದವಾಗಿ ಹಾಕ್ಕೊಳ್ತೀನಿ ಅನ್ನೋದು ಸಹ ಹಾಕ್ಕೊಳ್ಬೋದು. ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಅದೇ ಥರನೇ ಮಾಡಿದೆ. ಆಮೇಲೆ ಇಲ್ಲ ಸ್ವಲ್ಪ ಒಂದೇ ಸರ್ತಿನೇ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಇದು ಔಟ್ಲೈನ್ ಎಲ್ಲ ಆಯ್ತು. ಇವಾಗ ಇದು ಗೋಲ್ಡನ್ ಜರಿ ಥ್ರೆಡ್ಡಲ್ಲಿ ತೊಗೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಬಂತು. ಇವರು ಸ್ಕೂಲ್ ಟೀಚರ್ ಆಗೋದ್ರಿಂದ ಟೀಚರ್ಸ್ಗಳೇ ಸ್ವಲ್ಪ ಓವರಾಗಿ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿನೂ ಹಾಕ್ಕೊಳ್ಳಲ್ಲ,
ಮೀಡಿಯಮ್ಮು ಸ್ವಲ್ಪ ಸಿಂಪಲ್ ಆಗಿರಲಿ ಅಂತಲೇ ಕಸ್ಟಮರ್ಗಳು ಹಾಕ್ಕೊಳ್ತಾರೆ ನೋಡಿ. ಇದೆಲ್ಲನೂ ಫಿಲಪ್ ಆಯಿತು. ನೀವು ಫಿಲಪ್ ಆದಮೇಲೆ ನಾನು ಸ್ಯಾರಿ ಕಲರು ಯಾವ ಥ್ರೆಡ್ ತಗೊಂಡಿದ್ದೀನೋ ಆ ಥ್ರೆಡ್ಡಲ್ಲಿ ಫಿಲಪ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಇದನ್ನು. ನೋಡಿ ಇದನ್ನು ಫಿಲಪ್ಪು ನಾವು ಒಂದೇ ನಂಬರ್ ಇಟ್ಕೊಂಡಾದರೂ ಫಿಲಪ್ ಮಾಡ್ಕೊಳ್ಬೋದು. ನಿಮಗೆ ಸ್ವಲ್ಪ ಅಗಲ ಬೇಕು ಅನ್ನೋರು 3-4 ಗಂಟೆ ಇಟ್ಕೊಳ್ಬೋದು. ಒಂದು ಅಂದರೆ ನಾವು ಯಾವ ಔಟ್ಲೈನ ಯಾವ ಥರ ಕೂತ್ಕೊಂಡು ಅದ್ರ ಒಳಗಡೆ ಥ್ರೆಡ್ಡನ್ನ ಫಿಲಪ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ನೋಡಿ. ಇದು ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ಗೋಲ್ಡನ್ನಲ್ಲಿ ಒಂಥರ ಆರೆಂಜ್, ಡಾರ್ಕ್ ಆರೆಂಜ್ ಥರ ಕಾಣಿಸುತ್ತೆ ಇದು. ಈ ಕಡೆಗೆ ಒಂದು ಫ್ಲವರ್ ಬರ್ಕೊಂಡಿದ್ದೀನಿ, ಆ ಕಡೆಗೆ ಒಂದು ಫ್ಲವರ್ ಬರ್ಕೊಂಡಿದ್ದೀನಿ. ಫ್ಲವರ್ ಇದನ್ನು ಒಂದೇ ಸೈಡಲ್ಲೂ ಸಹ ಬರ್ಕೊಳ್ಬೋದು. ನಾನು ಸ್ವಲ್ಪ ಚೇಂಜಸ್ ಇಲ್ಲಿ ಅಂದ್ಬಿಟ್ಟು ಈ ಕಡೆ ಒಂದು ಫ್ಲವರು, ಆ ಕಡೆ ಒಂದು ಫ್ಲವರ್ ಬರ್ಕೊಂಡಿದ್ದೀನಿ. ಇದು ಡಿಸೈನಲ್ಲೂ ಸಹ ಒಂದು ಆ ಕಡೆ ಫ್ಲವರು, ಒಂದು ಈ ಕಡೆ ಫ್ಲವರ್ ಇರೋದ್ರಿಂದ ನಾನು ಸಹ ಅದೇ ಥರನೇ ಮಾಡ್ಕೊಂಡಿದ್ದೀನಿ. ಇಲ್ಲ ನಮಗೆ ಒಂದೇ ಸೈಡಲ್ಲಿ ಬೇಕು ಅನ್ನೋರು ಸಹ ಮಾಡ್ಕೊಳ್ತಾ ಹೋಗ್ಬೋದು. ಏನು ಅದೇ ಥರನೇ ಮಾಡಬೇಕು ಅಂತ ಏನೂ ಇಲ್ಲ. ನಾನೇ ಡಿಸೈನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಇರೋದ್ರಿಂದ ನಾನು ಆ ಕಡೆ ಈ ಕಡೆ ಅದೇ ಥರನೇ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೋಡಿ. ಹೊಸದಾಗಿ ಕಲಿತಿರೋರು ಈ ಥರ ಡಿಸೈನ್ಸ್ಗಳನ್ನ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಅದೇ ಸ್ಯಾರಿಯಲ್ಲಿ ಯಾವ ಡಿಸೈನ್ಸ್ ಇರುತ್ತೋ ಅದನ್ನು ಇವಾಗ ನಾನು ಹೇಳಿದ್ದಲ್ವ ಅದೇ ಥರ ಮಾಡಿ ಬರ್ಕೊಂಡು ಆದರೂ ಮಾಡ್ಕೊಳ್ಬೋದು, ಇಲ್ಲ ಟ್ರೇಸ್ ಮಾಡ್ಕೊಂಡಾದರೂ ಮಾಡ್ಕೊಳ್ಬೋದು. ಅಂದರೆ ಸೀರೆ ಬ್ಲೌಸಿಗೂ ಮ್ಯಾಚ್ ಆಗೋ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಯಾವ ಸೀರೆಯಲ್ಲಿ ಯಾವ ಡಿಸೈನ್ಸ್ ಇರುತ್ತೋ ನಮ್ಗೆ ಅದೇ ಡಿಸೈನ್ಸ್ ಬೇಕು ಅನ್ನೋದು ಸಹ ಮಾಡ್ಕೊಳ್ಬೋದು. ಇಲ್ಲ ಬೇರೆ ಅದಕ್ಕೆ ಮ್ಯಾಚ್ ಆಗೋ ಥರ ಡಿಸೈನ್ ಸಹ ಮಾಡ್ಕೊಳ್ಬೋದು. ನೋಡಿ ಯಾವ ಥರ ಬರ್ತಾಯಿದೆ ಡಿಸೈನ್ಸ್ ನೋಡಿ. ಎಲ್ಲನೂ ಫಿಲಪ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಇದಕ್ಕೆ. ಇದು ಪಿಂಕ್ ಕಲರು ಬ್ಲೌಸ್ ಆಗಿರೋದ್ರಿಂದ ಈ ಕಲರು ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಇದೆ ನೋಡಿ. ಸ್ಟೋನ್ ಚೈನು ಬಾಲ್ ಚೈನು ಹಾಕಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣೋದು. ಇದು ಸ್ಟೋನ್ ಚೈನು ಬಾಲ್ ಚೈನು ಕಸ್ಟಮರ್ ಏನು ಬೇಡ ಅಂದಿರೋ ಕಾರಣ ನಾನು ಯಾವುದು ಆ್ಯಡ್ ಮಾಡಿಲ್ಲ ಇದರಲ್ಲಿ ನೋಡಿ. 2 ಥ್ರೆಡ್ ತೊಗೊಂಡು ಡಿಸೈನ್ ಮಾಡ್ತಾ ಇದ್ದೀನಿ ನಾನು. ಒಂದು ಕುಚ್ಚು ಥ್ರೆಡ್ಡಲ್ಲಿ ಒಂದು ಸ್ವಲ್ಪ ಜರಿ ಥ್ರೆಡ್ 2 ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಇದರಲ್ಲಿ. ಒಂದು ಕುಚ್ಚು ಥ್ರೆಡ್ಡು 2 ಕುಚ್ಚು ಥ್ರೆಡ್ ತೊಗೊಂಡ್ರೆ ಒಂದು ಬ್ಲೌಸು ಸಿಂಪಲ್ ವರ್ಕ್ ಆಗುತ್ತೆ, ಮತ್ತು ಒಂದು ಬೇಬಿ ಕುಚ್ಚು ಸಹ ಹಾಕ್ಕೊಳ್ಬೋದು. ಒಂದು ಈಗ ಥ್ರೆಡ್ಡು ಒಂದು 22 ರೂಪಾಯಿ ಅಂತ ಅಂದ್ರು. 2 ಥ್ರೆಡ್ ತೊಗೊಂಡ್ರೆ 44 ರೂಪಾಯಿ ಆಗುತ್ತೆ. ಬೇಡ 50 ರೂಪಾಯಲ್ಲೇ ನಿಮ್ಮ ಕೆಲಸ ಮುಗಿದೋಗ್ಬಿಡುತ್ತೆ. ಇದು ನೋಡಿ ಇದು ಈಗ ಒಂದು ಕಡೆ ವರ್ಕು ಆಗುತ್ತೆ, ಒಂದು ಕಡೆ ಕುಚ್ಚು ಹಾಕೋರ್ಗೂ ಆಗುತ್ತೆ. 50 ರೂಪಾಯಲ್ಲಿ ನೋಡಿ ನಾವು ಒಂದು 300 ಒಂದು 800 700 ರೂಪಾಯಿಂದ 800 ರೂಪಾಯಿ ಗಂಟೆ ಸಂಪಾದನೆ ಮಾಡ್ಕೊಳ್ಬೋದು ನೋಡಿ. ನಾನು ಅದನ್ನು ಸ್ವಲ್ಪ ಅಲ್ಲಿ ಒಂದು ಜಾಯಿಂಟ್ ಅದು ಸ್ವಲ್ಪ ಫ್ಲೈಯಿಂಗ್ ಕಾಣಿಸ್ತಿದ್ದರಿಂದ ನಾನು ಅಲ್ಲೊಂದೊಂದು ಡಾಟ್ ಇಟ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ನೋಡಿ ಯಾವ ಥರ ಬಂದಿದೆ. ಸ್ಯಾರಿ ಯಾವ ಡಿಸೈನ್ ಇದೆಯೋ ಅದರಲ್ಲೇ ಬ್ಲೌಸ್ ಡಿಸೈನ್ಸು ಮಾಡಿಸ್ಕೊಂಡಿದ್ದಾರೆ ಕಸ್ಟಮರ್. ಇದು ನೋಡಿ ಇದೆಲ್ಲನೂ ಈ ಥರ ಬರುತ್ತೆ. ಫ್ರಂಟಲ್ಲಿ ಬ್ಯಾಕ್ ಈ ಥರ ಬರುತ್ತೆ ಫುಲ್ ರೆಡಿಯಾಗಿ. ಸ್ಲೀವ್ಗೆ ಅದೇ ಥರನೇ 4 ಫ್ಲವರ್ ಕೊಟ್ಟಿದ್ದೀನಿ, ಆಪೋಸಿಟಾಗಿ ನೋಡಿ ಈ ಥರ ಕೊಟ್ಟಿದ್ದೀನಿ. ಥ್ಯಾಂಕ್ ಯು.